ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇಲ್ಲಿ ನಾನು 0.75 mm ಕ್ರೋಶೆ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತಗೊಂಡು ತುದಿಗೆ ನಾಟ್ ಹಾಕೊಂಡಿದ್ದೀನಿ. ದಾರಾನ ಮೊದಲು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಶೆಯಿಂದ. ನೋಡಿ, ಈ ಥರ ದಾರ ಎಳ್ಕೊಂಡು ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ದಾರಾನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ 4 ಚೈನ್ ಹಾಕೋತಾ ಇದ್ದೀನಿ. 3 4 ಚೈನ್ ಆದಮೇಲೆ ಕರೆಕ್ಟಾಗಿ ಬಟ್ಟೆಗೆ ಸ್ಟ್ರೇಟಾಗಿ ಇಟ್ಕೊಂಡು ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಎಲ್ಲ ಕಡೆ ನಾನು ಸಿಂಗಲ್ ಕ್ರೋಶೆಯಿಂದನೇ ನಾನು ಲಾಕ್ ಮಾಡ್ತಾ ಇರೋದು. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ನಾನು ಇಲ್ಲೊಂದು ಚಿಕ್ಕ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಅತಿ ಚಿಕ್ಕದಲ್ಲ, ರೋಸ್ ಬೀಡ್ ಇರುತ್ತಲ್ಲ ಆ ಸೈಜ್ಗೆ ಇದು ಇನ್ನೊಂಥರ ಬೀಡು. ನೋಡಿ, ಈ ಥರ ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಬೀಡನ್ನ ಮೊದಲು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಬೀಡ್ ಲಾಕ್ ಆದಮೇಲೆ ಆ ಬೀಡನ್ನ ಬಟ್ಟೆಗೆ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಈಗ ನಾನು ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. 1 2 3 4 ಚೈನ್ ಆದಮೇಲೆ ಆ 4 ಚೈನ್ನ ಮತ್ತೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ ಸ್ಟೆಪ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಒಂದು 4 ಚೈನು ಮತ್ತು ಒಂದು ಬೀಡು ಇದೇ ಥರ ಅಲ್ಟರ್ನೇಟಿವ್ ಆಗಿ ಬರುತ್ತೆ. ಸೊ ಇದೇ ಬೇಸ್ ಲೈನ್ ಆಗಿರುತ್ತೆ. ನಿಮ್ಮ ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ. ನಾನೀಗ 2 ಬೀಡು 3 ಸಲ ಚೈನ್ ಗ್ಯಾಪ್ ಹಾಕ್ಕೊಂಡು ಇಷ್ಟೇ ತೋರಿಸ್ತಾ ಇದ್ದೀನಿ. ಈಗ ಫಸ್ಟ್ ಲೈನ್ ಕಂಪ್ಲೀಟ್ ಆದಮೇಲೆ ಬಟ್ಟೆನ ಈ ಥರ ಟರ್ನ್ ಮಾಡ್ಕೋಬೇಕು. ಟರ್ನ್ ಆದಮೇಲೆ ನಾನೊಂದು ಚೈನ್ ಹಾಕ್ಕೊಂಡೆ. 2 ಚೈನ್ ಹಾಕ್ಕೊಂಡಾದ್ಮೇಲೆ ನಾನೀಗ ಒಂದು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಫಸ್ಟ್ ಚೈನ್ ಗ್ಯಾಪಲ್ಲೇ ಹಾಕ್ತಾ ಇದ್ದೀನಿ. ಈಗ ಎರಡನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಫಸ್ಟ್ 2 ಚೈನ್ನು ನಾನು ಡಬಲ್ ಕ್ರೋಶೆ ಅಂತಲೇ ಕನ್ಸಿಡರ್ ಮಾಡಿದರೆ ಇದು 3ನೇ ಡಬಲ್ ಕ್ರೋಶೆ ಆಗಿರುತ್ತೆ. ಸೊ ಈ ಥರ ಆದಮೇಲೆ ಈಗ ನಾನಿಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. ಈ ಥರ 3 ಚೈನ್ ಹಾಕೋಬೇಕು. 3 ಚೈನ್ ಆದಮೇಲೆ ಮತ್ತೆ 3 ಸಲ ಡಬಲ್ ಕ್ರೋಶೆ ಅದೇ ಫಸ್ಟ್ 4 ಚೈನ್ ಗ್ಯಾಪಲ್ಲೇ ಹಾಕಬೇಕು. ಫಸ್ಟ್ 3 ಸಲ ಡಬಲ್ ಕ್ರೋಶೆ ಆಯಿತು. ಅದಾದಮೇಲೆ 3 ಚೈನ್ ಹಾಕ್ಕೊಂಡೆ. ಅದಾದಮೇಲೆ ಮತ್ತೆ 3 ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಮೂರು ಸಲ ಡಬಲ್ ಕ್ರೋಶೆ ಹಾಕೋದಾದ್ಮೇಲೆ ಈಗ ಬೀಡ್ ಮೇಲೆ ಒಂದು ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಮತ್ತೆ 3 ಸಲ ಡಬಲ್ ಕ್ರೋಶೆ ಹಾಕಬೇಕು. 3 ಸಲ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್, ಅದಾದಮೇಲೆ ಮತ್ತೆ 3 ಸಲ ಡಬಲ್ ಕ್ರೋಶೆ. ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 4 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 3 ಚೈನ್ ಮತ್ತು 3 ಡಬಲ್ ಕ್ರೋಶೆ. ಅದಾದಮೇಲೆ ಬೀಡ್ ಮೇಲೆ ಒಂದೇ ಚೈನ್ ಬರುತ್ತೆ. ಸೇಮ್ ಇದೇ ಥರ ಈ ಸ್ಟೆಪ್ ಕಂಪ್ಲೀಟ್ ಆಗೋವರೆಗೂ ಇದೇ ಥರನೇ ಫಾಲೋ ಮಾಡಿ. ನಾನು ಒಂದು ಹೊಸ ಲಾಗ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಆಶಾ ಷಣ್ಮುಖ ಲಾಗ್ಸ್ ಅಂತ. ಆ ಚಾನಲ್ನ ಕೂಡ ದಯವಿಟ್ಟು ಈ ಚಾನಲ್ ಸಪೋರ್ಟ್ ಮಾಡ್ದಂಗೆ ಸಪೋರ್ಟ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ.
ನೆಕ್ಸ್ಟ್ಗೆ ನಾನು ಬಟ್ಟೆನ ಟರ್ನ್ ಮಾಡಿಕೊಂಡೆ. ನೋಡಿ ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ. ನಾನು ನೆಕ್ಸ್ಟ್ ಸ್ಟೆಪ್ಗೆ ರೆಡ್ ಕಲರ್ ದಾರ ತಗೋತಾ ಇದ್ದೀನಿ. ದಾರಾನ ಮೊದಲು ಈ ಥರ ಫಸ್ಟ್ ಡಬಲ್ ಕ್ರೋಶೆ ಏನು ಹಾಕಿರ್ತೀರಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ನಾನು 2 ಚೈನ್ ಬೇಕಿದ್ರೂ ಹಾಕೋಬೋದು, ಬಟ್ ಮತ್ತೆ ನಾನು ಲಾಕ್ಗಳನ್ನೇ ಮಾಡ್ತಾ ಇದ್ದೀನಿ. ಬಟ್ ನೆಕ್ಸ್ಟಿಗೆಲ್ಲ ಚೈನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲೂ 2 ಚೈನ್ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದೇ. ನಾನಿಲ್ಲಿ ಬರೀ ಒಂದು ಸಲ ಲಾಕ್ ಮಾಡಿಕೊಂಡೆ, ಇನ್ನೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಈ ಥರ ಆ 3 ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿಗೆ ಫಸ್ಟು ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಈಗ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಒಂದು ಸ್ಮಾಲ್ ಪೆಟಲ್ ಥರ ಹಾಕೋಕ್ಕೆ ನಾನು ಇಲ್ಲೊಂದು ಡಬಲ್ ಕ್ರೋಶೆ ಹಾಕ್ಕೊಂಡೆ. ಇದಾದಮೇಲೆ ಇನ್ನೂ ಒಂದು ಸಲ ಡಬಲ್ ಕ್ರೋಶೆ ಅದೇ 3 ಚೈನ್ ಗ್ಯಾಪಲ್ಲಿ ಹಾಕೋಬೇಕು. ಟೋಟಲಾಗಿ 2 ಸಲ ಮಾತ್ರ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ 2ನೇ ಡಬಲ್ ಕ್ರೋಶೆ ಆಯಿತು. 2 ಡಬಲ್ ಕ್ರೋಶೆ ಆದಮೇಲೆ ಆ 3 ಚೈನ್ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಈ ಥರ ಸಿಂಗಲ್ ಕ್ರೋಶೆ ಹಾಕೋಬೇಕು. ಈ ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ಮತ್ತೆ 2 ಸಲ ಡಬಲ್ ಕ್ರೋಶೆ ಹಾಕೋಬೇಕು. ಇದು 2ನೇ ಪೆಟಲ್ ಆಗಿರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಏನಾರು ಅರ್ಥ ಆಗಿಲ್ಲ ಅಂದರೆ ಇದ್ರ ಜೊತೆಗೇ ಡಿಸೈನ್ ಹಾಕಿ ನಿಮ್ಗೆ ಅರ್ಥ ಆಗುತ್ತೆ. ಆವಾಗ ಎಲ್ಲರೂ ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡಿ ಆಮೇಲೆ ಮತ್ತೆ ಹಾಕಿ ಮತ್ತೆ ಬೇಕಿದ್ರೆ ಮತ್ತೆ ಸ್ಟಾರ್ಟಿಂಗಿಂದ ನೋಡಿ. ಸೊ ಈಗ ಇದರಲ್ಲೂ 2ನೇ ಡಬಲ್ ಕ್ರೋಶೆ ಹಾಕಿದೆ. 2 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಸಲ ಲಾಕ್ ಮಾಡ್ಕೋತಾ ಇದ್ದೀನಿ ಅದೇ 3 ಚೈನ್ ಗ್ಯಾಪಲ್ಲಿ. ಆ 3 ಚೈನ್ ಗ್ಯಾಪಲ್ಲಿ ಒಟ್ಟಿನಲ್ಲಿ 2 ಪೆಟಲ್ಸ್ ಬರುತ್ತೆ. ಸೊ ಈಗ ಸಿಂಗಲ್ ಕ್ರೋಶೆನ ಲಾಕ್ ಮಾಡ್ತಾ ಇದ್ದೀನಿ. ಈ ಲಾಕ್ ಆದಮೇಲೆ 2 ಸಲ ಚೈನ್ ಹಾಕೋತೀನಿ. ಈಗ 2 ಸಲ ಚೈನ್ ಹಾಕ್ಕೊಂಡು ಅದನ್ನು ಬೀಡ್ ಮೇಲೆ ಏನು ಒಂದು ಚೈನ್ ಹಾಕಿರ್ತೀವಲ್ಲ ಫಸ್ಟ್ಗೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಲಾಕ್ ಆದಮೇಲೆ ನಾನೀಗ ಮತ್ತೆ 2 ಸಲ ಚೈನ್ ಹಾಕೋತೀನಿ. ನೋಡಿ ಈ ಥರ ಚೈನ್ ಹಾಕೋಬೇಕು. ಒಂದು ಚೈನ್ ಹಾಕ್ಕೊಂಡೆ, ಇನ್ನೊಂದು ಚೈನ್ ಹಾಕೋತಾ ಇದ್ದೀನಿ. ಈ ಚೈನ್ ಎಲ್ಲ ಆದಮೇಲೆ 3 ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 2 ಸಲ ಡಬಲ್ ಕ್ರೋಶೆ ಮತ್ತೆ 1 ಲಾಕ್, ಮತ್ತೆ 2 ಸಲ ಡಬಲ್ ಕ್ರೋಶೆ ಮತ್ತೆ 1 ಲಾಕ್. ಇದಾದರೆ 2 ಪೆಟಲ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ ನಾನೀಗ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ 2ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ ಈ ಥರ 2 ಸಲ ಡಬಲ್ ಕ್ರೋಶೆ ಆದಮೇಲೆ 1 ಸಲ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆಯಿಂದ. ಲಾಕ್ ಆದಮೇಲೆ ಮತ್ತೆ 2 ಸಲ ಡಬಲ್ ಕ್ರೋಶೆ ಹಾಕೋತೀನಿ. 2 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 1 ಲಾಕ್. ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಥರ 2 ಪೆಟಲ್ಸ್ ಆದಮೇಲೆ ಒಂದು ಲಾಕ್ 2 ಚೈನ್ ಹಾಕ್ಕೊಂಡು ಆ ಬೀಡ್ ಮೇಲೆ ಲಾಕ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಇದೇ ಥರ 2 ಪೆಟಲ್ ಮಾಡ್ತಾ ಹೋಗಬೇಕು. ಈ ಸ್ಟೆಪ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಲ್ಲರೂ ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಇದಲ್ಲದೆ ನನ್ನ ಚಾನಲಲ್ಲಿ ಇನ್ನೂ ಸುಮಾರು ಸೀರೆ ಕುಚ್ಚು ಡಿಸೈನ್ಸ್ ಇದೆ, ಹಾಗೆ ಮೆಹಂದಿ ಕ್ಲಾಸಸ್ ಎಲ್ಲ ಇದೆ. ನಿಮಗೆ ಮೆಹಂದಿ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋಸ್ನು ನೋಡಿ. ಮೊದಲನೇ ಕ್ಲಾಸಿಂದ 21 ಕ್ಲಾಸಸ್ ಎಲ್ಲ ಹಾಕಿದ್ದೀನಿ. ಸೊ ನಿಮ್ಗೆ ಮೆಹಂದಿ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋಸ್ ಕೂಡ ನೋಡಿ, ನೀವು ಈಸಿಯಾಗಿ ಕಲ್ತ್ಕೋಬೋದು. ಹಾಗೆ ಕುಚ್ಕೊಳ್ಳಲು ಬೇರೆ ಡಿಸೈನ್ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಎಲ್ಲ ವಿಡಿಯೋಸ್ನ ಒಂದು ಸಲ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ ಡಿಸೈನ್ಸು. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.